ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಮತ್ತು ನಂಗೆ ಸಪೋರ್ಟಿಂಗ್ ಆಗೂ ಇರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ಟಿಕ್ಕರ್ಸನ್ನು ತಗೊತಾ ಇರ್ತೀವಲ್ಲ, ಸ್ಟೋನ್ಸ್ ಆಗಿರ್ಬೋದು, ಮಾಮೂಲಿ ಸ್ಟಿಕ್ಕರ್ಸ್ ಆಗಿರ್ಬೋದು. ಈ ರೀತಿ ತಗೊಳ್ಳೋವಾಗ ಅದು ಬೇಗ ಅದ್ರ ಗಮ್ ಅನ್ನೋದು ಬೇಗ ಒಟ್ಟೋಗ್ತಾ ಇರುತ್ತೆ. ಆ ರೀತಿ ಹೋಗ್ದಿರ ಇರಬೇಕಂದ್ರೆ ಈ ರೀತಿ ಫ್ರಿಜ್ಜಲ್ಲಿ ನಾವು ಫ್ರಿಜ್ಜಲ್ಲಿ ನಾವು 1 ಡೇ ಫುಲ್ಲು ನಾವು ಈ ಸ್ಟಿಕ್ಕರ್ಸನ್ನು ಇಟ್ಟರೆ ಮತ್ತು ನನಗೆ ಆ ಗಮ್ ಅನ್ನೋದು ಹೋಗೋದಿಲ್ಲ. ಮತ್ತು ನಾವು ಎಷ್ಟೊತ್ತಾದರೂ ಆ ಸ್ಟಿಕ್ಕರನ್ನು 1 ಡೇ ಫುಲ್ಲು ನಮಗೆ ಆ ಸ್ಟಿಕ್ಕರ್ ಅನ್ನೋದು ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 2, ನಾವು ಈ ರೀತಿ ಬಟ್ಟೆಗಳನ್ನು ಒಣಗಾಕಿರ್ತೀವಿ, ನಮಗೆ ಬೇಗ ಕ್ಲಿಪ್ ಸಿಕ್ಕಿಲ್ಲ, ಇಲ್ಲಾಂದರೆ ಏನೂ ಹಾಕಿಲ್ಲ ಅಂದರೆ ಈ ರೀತಿ ಗಾಳಿಗೆ ಈ ರೀತಿ ಹೊಟ್ಟೋಗ್ತಾ ಇರುತ್ತೆ. ಆ ರೀತಿ ಹೋಗ್ದಿರ ಇರಬೇಕಂದ್ರೆ ನಾವು ಈ ರೀತಿ ಪಪ್ಪಿ ಕ್ಲಿಪ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಪಪ್ಪಿ ಕ್ಲಿಪ್ಸನ್ನು ಈ ರೀತಿ ಹಾಕ್ಬಿಟ್ರೆ ನಮ್ಗೆ ಅದು ಗಾಳಿಗೆ ಹೋಗೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಬುಕ್ಸಲ್ಲಿ ಏನಾದರೂ ಬರೆದಿರ್ತೀವಿ, ಇಲ್ಲಾಂದರೆ ಚಿಕ್ಕ ಮಕ್ಳು ಏನಾದರೂ ಬರೆದಿರ್ತಾರೆ, ಎಲೇಸರ್ ಬೇಗ ಸಿಗೋದಿಲ್ಲ. ಎಲೇಸರ್ ಬೇಗ ಸಿಗೋದಿಲ್ಲ, ನಮಗೆ ಬೇಗ ಇದು ರಬ್ ಮಾಡಬೇಕು ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನು ತಗೊಂಡಿದ್ದೀನಿ. ಈ ರೀತಿ ನಾನು ಬೆರಳಿಗೆ ಈ ರೀತಿ ಹಾಕ್ಕೊತಿದ್ದೀನಿ. ಈ ರೀತಿ ಹಾಕ್ಕೊಂಡು ನೋಡಿ, ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಲೀನಾಗಿ ಎರೇಸರ್ ಆಗ್ತಾಯಿದೆ ಅಂತ ನೀವು ಕೂಡ ನಂಬೋದಿಲ್ಲ. ಅಷ್ಟು ಕ್ಲೀನಾಗೆ ಇದ್ರ ರಿಸಲ್ಟ್ ಅನ್ನೋದು ಬರ್ತಿದೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗೆ ಅದು ಬರ್ದಿರೋದೆಲ್ಲ ಕ್ಲೀನಾಗೆ ಹೋಗ್ತಾ ಇದೆ ಅಂತ. ಸೇಮ್ ಎರೇಸರ್ ರೀತಿಯೇ ಇದು ರಬ್ಬರ್ ಬ್ಯಾಂಡು ನಮಗೆ ವರ್ಕ್ ಆಗ್ತಾಯಿದೆ. ಈ ರೀತಿ ಯಾವತ್ತಾದರೂ ನಿಮಗೆ ಎರೇಸರ್ ಸಿಗಿಲ್ಲ, ಬೇಗ ನಮಗೆ ಇದು ರಬ್ ಆಗಬೇಕು ಅಂದಾಗ ಈ ರೀತಿ ರಬ್ಬರ್ ಬ್ಯಾಂಡ್ ತೊಗೊಂಡು ಈ ರೀತಿ ಎರೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 4, ನಾವು ಈ ರೀತಿ ಲಿಪ್ಸ್ಟಿಕ್ಕನ್ನು ಬಳಸ್ತಾ ಇರ್ತೀವಲ್ಲ, ಈ ರೀತಿ ಲಿಪ್ಸ್ಟಿಕ್ಕನ್ನು ಬಳಸುವಾಗ ನಮಗೆ ಅದು ಬೇಗ ರಬ್ ಆಗೋದಿಲ್ಲ. ವಾಟರ್ ಪ್ರೂಫ್ ಇರೋದ್ರಿಂದ ಇನ್ನೂ ಬೇಗ ರಬ್ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬೇಗ ರಬ್ ಆಗಬೇಕು ಅಂದಾಗ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಈ ರೀತಿ ವ್ಯಾಸ್ಲೈನ್ ಇರುತ್ತಲ್ಲ, ಆ ವ್ಯಾಸ್ಲೈನು ಈ ರೀತಿ ಲಿಪ್ಸ್ ಮೇಲೆ ಅಪ್ಲೈ ಮಾಡು. ಈ ರೀತಿ ಉಜ್ಜಿ, ಈ ರೀತಿ ಉಜ್ಜೋದ್ರಿಂದ ನಮಗೆ ಕ್ಲೀನಾಗೆ ಅದು ಲಿಪ್ಸ್ಟಿಕ್ ಅನ್ನೋದು ಒಂಚೂರು ಕೂಡ ಇಲ್ದಿರ ಕ್ಲೀನಾಗೆ ರಬ್ ಆಗುತ್ತೆ. ಮತ್ತು ವ್ಯಾಸ್ಲೈನ್ ಹಚ್ಚೋದ್ರಿಂದ ನಮ್ಮ ಲಿಪ್ಸ್ ಕೂಡ ಡ್ರೈ ಆಗದಿರ ಇರುತ್ತೆ. ಇದೇ ರೀತಿ ನೀವು ಲಿಪ್ಸ್ಗೆ ವ್ಯಾಸ್ಲೈನ್ ಆಗಿರ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಇದ್ದರೂ ಅದಾದರೂ ನೀವು ಬಳಸ್ಕೋಬೋದು. ಎರಡಲ್ಲಿ ಯಾವುದಿದ್ರೆ ಅದನ್ನು ಬಳಸ್ಕೊಂಡು ನಾವು ಈ ರೀತಿ ಲಿಪ್ಸ್ಟಿಕ್ಕನ್ನು ರಿಮೂವ್ ಮಾಡ್ಬೋದು. ನಮ್ಗೆ ಯಾವುದೇ ರೀತಿ ಲಿಪ್ಸ್ಟಿಕ್ ರಿಮೂವ್ ಮಾಡೋಕ್ಕೆ ರಿಮೂವರ್ ಇದೇನು ಬೇಕಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಮ್ಗೆ ಈ ರೀತಿ ಯಾವುದಾದ್ರೂ ವೇಸ್ಟ್ ಆಗಿರೋ ಒಂದು ಸಿಂಗಲ್ ಬ್ಯಾಂಗಲ್ ಇರುತ್ತೆ, ಇಲ್ಲಾಂದರೆ ಬ್ಯಾಂಗಲ್ಸ್ ಎಲ್ಲ ಹೊಡೆದೋಗಿ ಒಂದೇ ಒಂದು ಸಿಂಗಲ್ ಬ್ಯಾಂಗಲ್ ಇರುತ್ತೆ, ಅಂಥ ಬ್ಯಾಂಗಲನ್ನು ನಾವು ಬಿಸಾಕ್ತಾ ಇರ್ತೀವಿ. ಆ ರೀತಿ ಬಿಸಾಕ್ದಿರ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಸೇಫ್ಟಿ ಪಿನ್ಸನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಬಲೆಗೆಲ್ಲ ಸೇಫ್ಟಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ಸೇಫ್ಟಿ ಪಿನ್ ಅನ್ನೋದು ಸಿಗುತ್ತೆ. ಅದು ಯಾವ ರೀತಿ ಅಂದರೆ, ನಾನಿಲ್ಲಿ ಸೇಫ್ಟಿ ಪಿನ್ಸನ್ನು ಬಲೆಗೆ ಹಾಕ್ಕೊತಾ ಇದ್ದೀನಲ್ಲ, ಇದನ್ನು ನಾನು ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲಾದರೂ ಒಂದು ಹತ್ರ ಹ್ಯಾಂಗ್ ಮಾಡ್ಕೊತೀನಿ. ಈ ರೀತಿ ಹ್ಯಾಂಗ್ ಮಾಡಿಕೊಂಡ್ರೆ ನಮಗೆ ಸ್ಯಾರಿ ಉಟ್ಕೊಳ್ಳೋವಾಗ ನಮಗೆ ಸೇಫ್ಟಿ ಪಿನ್ನು ಬೇಗ ಸಿಗುತ್ತೆ. ನಾವು ಎಲ್ಲಿಟ್ಟಿದ್ದೀವಿ ಅಂತ ಹುಡುಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಇರೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಿಮ್ಮ ಮನೆಯಲ್ಲಿ ಕೂಡ ವೇಸ್ಟ್ ಬ್ಯಾಂಗಲ್ ಏನಾದರೂ ಇದ್ದರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 6, ನಾವು ಈ ರೀತಿ ಬಾಚಣಿಗೆಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದ್ರ ಮೇಲೆ ಈ ರೀತಿ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ ಮತ್ತು ಗಲೀಜೆಲ್ಲ ಇರುತ್ತೆ. ಅದು ಬೇಗ ಹೋಗಬೇಕು, ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರುವಂಥ ಪೌಡರ್, ಯಾವುದೇ ಒಂದು ರೀತಿ ಪೌಡರನ್ನು ತಗೊಳ್ಳಿ. ಈ ರೀತಿ ಪೌಡರ್ ತಗೊಂಡು ನಾವು ಯೂಸ್ ಮಾಡುವ ವೇಸ್ಟ್ ಅಂತ ಬಿಸಾಕಿರ್ತೀವಲ್ಲ ಟೂತ್ ಬ್ರಷ್, ಅದನ್ನು ತಗೊಂಡು ಈ ರೀತಿ ಕ್ಲೀನಾಗೆ ರಬ್ ಮಾಡಿ ನೋಡಿ. ತೋರಿಸಿದ್ದೀನಿ ಎಷ್ಟೊಂದು ಗಲೀಜಿದೆ ಅಂತ. ಈ ರೀತಿ ಕ್ಲೀನಾಗೆ ನಾವು ಬಾಚಣಿಯನ್ನು ಕ್ಲೀನಾಗೆ ಮಾಡ್ಕೋಬೋದು. ಈ ರೀತಿ ಕ್ಲೀನ್ ಮಾಡ್ಕೊಂಡ ನಂತರ ಎಷ್ಟು ಡಸ್ಟ್ ಇದೆ ಅದರಲ್ಲಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೀವೇ ಒಂದು ಸರಿ ನೋಡ್ಬೋದು ಯಾವ ರೀತಿ ಡಸ್ಟ್ ಎಲ್ಲ ಕ್ಲೀನಾಗೆ ಹೋಗ್ತಿದೆ ಅಂತ. ಮತ್ತು ಇದನ್ನು ನಾವು ವಾಶ್ ಮಾಡಿ ತೋರಿಸ್ತೀನಿ ನೋಡಿ.
ತುಂಬ ಚೆನ್ನಾಗಿ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಆಗಿದೆ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.